ನಮ್ಮ ಬಾಡಿ ಎಷ್ಟೇ ಕೆ ಜಿ ಇರ್ಬೋದು, 70, 60, 80 ಇರ್ಬೋದು, ನಮಗೆ ಎಕ್ಸ್ಪೀರಿಯನ್ಸ್ಗೆ ಒಂದೊಂದು ಸತಿ ವೆಯ್ಟ್ಲೆಸ್ ಅನಿಸುತ್ತೆ. ಈ ತುಲಾಭಾರ ಮಾಡುವಾಗ ಅದೇ ಅನುಭವ ಆಗೋದು. ಅದಕ್ಕೆ ತುಲಾಭಾರ ಮಾಡಿಸೋದು. ಆ ತುಲಾಭಾರ ಮಾಡಿದಾಗ ನಮ್ಮ ವೆಯ್ಟ್ ಪಕ್ಕದ ಹಾಕಿದ ತಕ್ಷಣ ಮೇಲೆ ಹೋದಾಗ ಯು ಫೀಲ್ ಬಾಡಿಲೆಸ್. ಯು ಶುಡ್ ಲೆಟ್ ಗೋ ಕಂಪ್ಲೀಟಾಗಿ ಬಾಡಿನ. ಒಂದು ಒಳ್ಳೆ ಮಂತ್ರ ತಗೊಂಡ್ರೆ ಒಳಗಡೆ ಇರೋದು ಎಲ್ಲ ಕಸ ಆಚೆ ಹೊಟ್ಟೋಗುತ್ತೆ. ಉಚ್ಚಾಟನೆ ಮಂತ್ರ ಹೇಳಿಬಿಡ್ಬೇಕು. ನೋಡಿ, ಬಲಗಡೆ ನಿಂತ್ಕೊಳ್ಳಿ ಸ್ಟ್ರೈಟಾಗಿ, ಸ್ವಲ್ಪ ಬಲಗಡೆ ಲೀನ್ ಮಾಡಿ, ಫೀಲ್ ದಟ್ ಗ್ರಾವಿಟೇಷನ್. ಎಡಗಡೆ ಲೀನ್ ಮಾಡಿ, ಫೀಲ್ ದಟ್ ಗ್ರಾವಿಟೇಷನ್. ಮುಂದಕ್ಕೆ ಬಗ್ಗಿ ಸ್ವಲ್ಪ, ಫೀಲ್ ದಟ್ ಗ್ರಾವಿಟೇಷನ್. ಹಿಂದಕ್ಕೆ ಬಗ್ಗಿ, ಫೀಲ್ ದಟ್ ಗ್ರಾವಿಟೇಷನ್. ಈಗ ಮಧ್ಯದಲ್ಲಿ ನಿಮ್ಗೊಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟಿಗೆ ಬಂದ ತಕ್ಷಣ ಬಾಡಿ ಒಂಥರ ವೆಯ್ಟ್ಲೆಸ್ ಅನಿಸುತ್ತೆ. ಅದು ಸಿಗಬೇಕು ನಿಮಗೆ, ಅಲ್ಲಿ ನಿಲ್ಲಬೇಕು, ಫೀಲ್ ಮಾಡಬೇಕು. ಡಿಫ್ರೆಂಟ್ ವರ್ಲ್ಡ್ ಇಮ್ಮಿಡಿಯೇಟಾಗಿ ಇನ್ನೊಂದು ಡೈಮೆನ್ಷನ್ಗೆ ಹೊಟ್ಟೋಗ್ತೀರ, ಬಾಡಿ ಮೀರಿ ಹೊಟ್ಟೋಗ್ತೀರ ನೀವು. ಆದರೆ ನೀವು ಟ್ರಾನ್ಸೆಂಡ್ ದಿಸ್ ಬಾಡಿ. ಅದೇ ಥರನೇ ಮೈಂಡು ಕೂಡ ಮ್ಯಾಟರ್. ಮೈಂಡನ್ನು ಟ್ರಾನ್ಸೆಂಡ್ ಮಾಡೋದು. ಮೈಂಡ್ ಆ್ಯಂಡ್ ಬಾಡಿ ಟ್ರಾನ್ಸೆಂಡ್ ಆದ ತಕ್ಷಣ ನಿಮಗೆ ಒಂಥರ ಒಂದು ಹೀಗೆ ಎತ್ತದಂಗೆ ಲ್ಯಾವಿಟೇಟ್ ಅಂತ ಹೇಳ್ತಾರೆ, ಆ ಥರ ಫೀಲ್ ಆಗುತ್ತೆ. ಮೆಡಿಟೇಷನ್ ಅಂದರೆ ಅದೇನೆ. ಆಗ ಅನುಭವಕ್ಕೆ ಬಂದುಬಿಡುತ್ತೆ, ಓ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ನಾನು ಇದೆರಡಕ್ಕೂ ಮೀರಿದ್ದು ನಾನು ಅನ್ನೋದು ನಿಮ್ಗೆ ಎಕ್ಸ್ಪೀರಿಯನ್ಸಿಗೆ ಬಂದುಬಿಡುತ್ತೆ. ತಿಳ್ಕೊಳ್ಳಿ, ಮೈಂಡ್ ಪ್ಯೂರ್ ಆಗ್ತಾ ಆಗ್ತಾ ಬಾಡಿ ವೆಯ್ಟ್ಲೆಸ್ ಆಗುತ್ತೆ. ಅದಕ್ಕೆ ಮೆಡಿಟೇಷನ್ನಲ್ಲಿ ಪ್ಯೂರಿಫಿಕೇಷನ್ ಇಂಪಾರ್ಟೆಂಟ್. ಪ್ಯೂರಿಫಿಕೇಷನ್ ಕೂತ್ಕೊಂಡ ತಕ್ಷಣ ಪ್ಯೂರಿಫೈ ಆಗಲ್ಲ. ದಿನನಿತ್ಯ ಜೀವನದಲ್ಲಿ ಕೆಲಸ ಮಾಡುವಾಗಲೇ ನಾವು ಒಳ್ಳೆ ಥಾಟ್, ಒಳ್ಳೆ ಫೀಲಿಂಗ್, ಒಳ್ಳೆ ಆ್ಯಕ್ಷನ್ ಇದ್ದರೆ ಮೈಂಡ್ ಪ್ಯೂರಿಫೈ ಆಗುತ್ತೆ. ಓನ್ಲಿ ಥ್ರೂ ಕರ್ಮಯೋಗ ಯು ಗೆಟ್ ಪ್ಯೂರಿಫಿಕೇಷನ್ ಆಫ್ ದಿ ಮೈಂಡ್. ಇಲ್ಲದ್ರೆ ಸೈಕೋ ಸ್ಪಿರಿಚುವಲ್ ಎವಲ್ಯೂಷನ್ ನಿಂತು ಹೋಗುತ್ತೆ. ಕರ್ಮಯೋಗ ಮಾಡದೇ ಇದ್ದರೆ, ಕರ್ಮದಲ್ಲಿ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕರ್ಮ ಬೇಕು. ಆಮೇಲೆ ಧ್ಯಾನ ಕೂತ್ಕೋಬೇಕು. ಧ್ಯಾನ ಯೋಗನೂ ಬೇಕು. ಜ್ಞಾನದಲ್ಲಿ ಕೂತ್ಕೊಂಡಾಗಲೇ ನಮಗೆ ಅನುಭವಕ್ಕೆ ಬರೋದು. ವೆಯ್ಟ್ಲೆಸ್ನೆಸ್ಸು, ಟ್ರಾನ್ಸೆಂಡ್ ಮಾಡೋದು ಮೈಂಡ್ ಆ್ಯಂಡ್ ಬಾಡಿನ, ಇದೆಲ್ಲ ಕಲಿತ್ರೆ ಇದು ಕಲಿಯೋಕ್ಕೆ ಬಂದಿರೋದು ನಾವು. ಇದು ಕಲಿದೆ, ಇನ್ನೇನು ಕಲಿತ್ರೂ ಪ್ರಯೋಜನ ಇಲ್ಲ.